ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳಂ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಿದ್ದೀನಿ. ನಾವು ರಾಯರ ಪರಮ ಭಕ್ತರು. ಪ್ರತಿ ವರ್ಷ ರಾಯರ ದರ್ಶನಕ್ಕೆ ಅಂತೇಳಿ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀವಿ. ಅದೇ ರೀತಿ ಈ ಸಲನೂ ಸಹ 5 ಡೇಸ್ ಮಂತ್ರಾಲಯದಲ್ಲಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಹೋಗ್ತಾ ಅಂದವೇ ಸಿದ್ಧಗಂಗಾ ಮಠ, ಹಂಪಿ ಇವೆಲ್ಲ ನೋಡಿಕೊಂಡು ನಾಳೆ ಹೋಗಿ ರಾಯರ ದರ್ಶನ ಮಾಡೋಣ ಅಂತಿದ್ದೀವಿ. ಸಿದ್ಧಗಂಗಾ ಮಠಕ್ಕಂತೂ ನಾವು ಪ್ರತಿ ವರ್ಷ ಅಲ್ಲದೇ ಇದ್ರೂ ಸಹ 2 ವರ್ಷ 3 ವರ್ಷಕ್ಕೊಂದ್ಸಲ ಡೆಫಿನೆಟ್ಲಿ ಬರ್ತೀವಿ. ಯಾಕೆಂದರೆ ಮಕ್ಕಳು ಇಂಥ ಪುಣ್ಯಭೂಮಿಗಳಿಗೆ ಬರಬೇಕು, ಮಕ್ಕಳ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಪಕ್ಕದಲ್ಲಿಲ್ಲದಿದ್ದರೂ ಮಕ್ಕಳು ಹೇಗೆ ಇಲ್ಲಿ ಬದುಕ್ತಾರೆ, ಹೇಗೆ ಇಲ್ಲಿ ಜೀವನ ಮಾಡ್ತಾರೆ, ಹೇಗೆ ವಿದ್ಯಾಭ್ಯಾಸ ಮಾಡ್ತಾರೆ, ಇವೆಲ್ಲವೂ ಸಹ ವಾಸ್ತವವಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲ ರೀತಿಯ ಪ್ರಿಪ್ರೇಷನ್ನ ಮಾಡಿಕೊಂಡು ನಮ್ಮ ಮನೆ ಹತ್ರನೇ ಹಳ್ಳಿಕಟ್ಟೆ ಮಾರಮ್ಮನ ದೇವಸ್ಥಾನ ಇದೆ, ಅಲ್ಲೋಗಿ ಕಾರ್ಗೆಲ್ಲ ಪೂಜೆ ಮಾಡಿ ಅಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಬಿಟ್ವಿ. ಯಾಕೆಂದರೆ ನಾವು ಪ್ರತಿ ವರ್ಷ ಎಲ್ಲೇ ಹೋಗಬೇಕಾದ್ರೂ ಸಹ ಇದೇ ರೀತಿ ಅಮ್ಮನ ದರ್ಶನ ಮಾಡಿಕೊಂಡು ಅಮ್ಮನಿಗೆ ನಮ್ಮ ಜವಾಬ್ದಾರಿಗಳನ್ನ ಒಪ್ಪಿಸ್ಬಿಡ್ತೀವಿ. ಹಾಗೆ ನಮ್ಮ ಪ್ರಯಾಣ ಸುಖಕರವಾಗಿರುತ್ತೆ, ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಅನ್ನೋ ಒಂದು ನಂಬಿಕೆ, ದೃಢವಾದ ನಂಬಿಕೆ. ಸೊ ನಮ್ಮ ಮನೆಯವರು, ನಮ್ಮ ಅತ್ತೆಯವರು ಎಲ್ಲರೂ ಇದ್ದೀವಿ. ಸೊ ಅಂತೂ ಇಂತೂ ಮಠಕ್ಕೆ ಬೇಗನೆ ಬಂದು ರೀಚ್ ಆದ್ವಿ. ಈ ಮಠ ಹೇಗಿದೆ, ಈ ಮಠದ ಹಿನ್ನೆಲೆ ಏನು, ಇಲ್ಲಿ ನಡೆದಿರ್ತಕ್ಕಂಥ ಪವಾಡ ಎಂಥದ್ದು ಎಲ್ಲವನ್ನು ತಿಳಿಸ್ತೀನಿ ಸ್ನೇಹಿತರೆ. ಈ ಪ್ರದೇಶದ ಹಿನ್ನೆಲೆ ಅಥವಾ ಈ ಪ್ರದೇಶಕ್ಕೆ ಸಿದ್ಧಗಂಗಾ ಎಂದು ಹೆಸರು ಬರಲು ಕಾರಣವೇನೆಂದರೆ, ಸುಮಾರು 600 ವರ್ಷಗಳ ಹಿಂದೆ ಗೋದಲ ಸಿದ್ಧಲಿಂಗೇಶ್ವರ ಎಂಬುವರು ತಮ್ಮ ಸಹಚರರೊಡನೆ ಈ ಬೆಟ್ಟಗಳ ಸಾಲಿಗೆ ಆಗಮಿಸ್ತಾರೆ. ಹೀಗೆ ಬಂದಂತಹ ಸಿದ್ಧರಿಗೆ ಪ್ರತಿಯೊಂದು ಬಂಡೆಗಳಿಂದಲೂ ಸಹ ಓಂಕಾರನಾದ ಕೇಳಿ ಬರುತ್ತದೆ. ಇದನ್ನು ಕೇಳಿದಂತಹ ಸಿದ್ಧರು ಈ ಪ್ರದೇಶದಲ್ಲಿ ಯಾವುದೋ ಒಂದು ದೈವಿಕ ಶಕ್ತಿ, ಆಧ್ಯಾತ್ಮಿಕ ಬಲ ಇರುವುದು ಕಂಡುಬರುತ್ತದೆ. ಹಾಗಾಗಿ ಅದೇ ಸ್ಥಳದಲ್ಲಿ ವಾಸವಿದ್ದು ಸದಾಕಾಲ ಶಿವಧ್ಯಾನ, ಶಿವಸ್ಮರಣೆ, ಶಿವಪೂಜೆಯಲ್ಲಿ ತೊಡಗಿರ್ತಾರೆ. ಹೀಗೆ ಒಮ್ಮೆ ಶಿವಧ್ಯಾನದಲ್ಲಿ ತೊಡಗಿದ್ದಾಗ ವಯಸ್ಸಾದಂತಹ ವೃದ್ಧರೊಬ್ಬರಿಗೆ ಅತಿಯಾದ ಬಾಯಾರಿಕೆ ಉಂಟಾಗುತ್ತದೆ. ಬೆಟ್ಟದ ಮೇಲೆ ನೀರು ಸಿಗದ ಕಾರಣ ಗೋದಲ ಸಿದ್ಧಲಿಂಗೇಶ್ವರು ಸಾಕ್ಷಾತ್ ಶಿವಪರಮಾತ್ಮನನ್ನು ಭಕ್ತಿಯಿಂದ ಕೇಳಿಕೊಂಡು ಗಂಗಾಮಾತೆ ಪ್ರತ್ಯಕ್ಷಳಾಗುವಂತೆ ಬೇಡಿಕೊಂಡು ತಮ್ಮ ಮೊಣಕಾಲನ್ನು ಜೋರಾಗಿ ಬಂಡೆಗೆ ಗುದ್ದುತ್ತಾರೆ. ಆಗ ಸಾಕ್ಷಾತ್ ಗಂಗಾಮಾತೆ ಪ್ರತ್ಯಕ್ಷಳಾಗಿ ಅವರ ದಣಿವನ್ನು ತೀರಿಸುತ್ತಾಳೆ. ಹಾಗಾಗಿ ಈ ಮಠಕ್ಕೆ ಸಿದ್ಧಗಂಗಾ ಎಂಬ ಹೆಸರು ಬಂದಿತು. ಗೋದಲ ಸಿದ್ಧಲಿಂಗೇಶ್ವರ ಪವಾಡಗಳನ್ನು ಕಣ್ಣಾರೆ ಕಂಡಂತಹ, ಕಿವಿಯಾರೆ ಕೇಳಿದಂತಹ ಸಹಸ್ರಾರು ಭಕ್ತರು ಪ್ರತಿನಿತ್ಯವೂ ಇವರ ದರ್ಶನಕ್ಕಾಗಿ ಬರುತ್ತಿದ್ದರು. 12ನೇ ಶತಮಾನದ ಸಮಾಜ ಸುಧಾರಕರಲ್ಲಿ ಒಬ್ಬರಾದಂತಹ ಬಸವಣ್ಣನವರ ಕಾಯಕವೇ ಕೈಲಾಸ, ಅನ್ನದಾಸೋಹ ಇನ್ನಿತರ ಪ್ರಮುಖ ತತ್ವಗಳನ್ನು ಆಧರಿಸಿ ಬೃಹದಾಕಾರವಾದ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಮಠವನ್ನು ತೆಗೆಯುವ ಕನಸನ್ನು ಗೋದಲ ಸಿದ್ಧಲಿಂಗೇಶ್ವರರು ಹೊಂದಿ ಸಣ್ಣದಾಗಿ ಒಂದು ಮಠವನ್ನು ಸಹ ತೆರೆದರು. ಆರಂಭದಲ್ಲಿ 53 ವಿದ್ಯಾರ್ಥಿಗಳಿಂದ ತುಂಬಿದಂತಹ ಈ ಮಠದಲ್ಲಿ ಅಂದು ಅನ್ನದಾಸೋಹ ಮತ್ತು ವಿದ್ಯಾಭ್ಯಾಸಕ್ಕೂ ಸಹ ಕೊರತೆ ಇತ್ತು. ಆದರೆ ಉದ್ದಾನ ಶಿವಯೋಗಿಗಳ ಕಾಲದಲ್ಲಿ ಅಲ್ಲಿನ ಸ್ಥಳೀಯರು ಕೊಟ್ಟಂತಹ ದೇಣಿಗೆಗಳು, ಕಾಣಿಕೆಗಳು ಸಹಕಾರದಿಂದಾಗಿ ಈ ಮಠ ಹಂತ ಹಂತವಾಗಿ ಬೆಳೆದು ಶಿವಕುಮಾರ ಸ್ವಾಮೀಜಿಯವರ ಕಾಲದಲ್ಲಿ ಬೃಹದಾಕಾರವಾಗಿ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ಗಳಿಸಿತು. ಇಂದು ಈ ಮಠದಲ್ಲಿ 10,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದು ದೇಶ ಹಾಗೂ ವಿದೇಶಗಳಲ್ಲಿಯೂ ಸಹ ಉನ್ನತವಾದ ಹುದ್ದೆಗಳಲ್ಲಿ ತೊಡಗಿದ್ದಾರೆ.